ಇನ್ನು ನಿನ್ನೆಯ ಬಿಕೆ ಹರಿಪ್ರಸಾದ್ ಹೇಳಿಕೆಗೆ ಸಂಬಂಧಪಟ್ಟಂತೆ ಈಗ ರಿಯಾಕ್ಷನ್ಗಳು ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ರಾಮ ಭಕ್ತರನ್ನ ಹೆದರಿಸುವ ನೆಪದಲ್ಲಿ ಇಡೀ ದೇಶವನ್ನೇ ಹೆದರಿಸ್ತಾ ಇದ್ದಾರೆ. ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಈ ರೀತಿ ಹೇಳಿಕೆಗಳನ್ನ ಕೊಡಬಾರ್ದಾಗಿತ್ತು. ಯಾರು ಹೇಳಿಕೆ ಕೊಟ್ಟಿದ್ದಾರೋ ಅವರೇ ಭಯೋತ್ಪಾದಕರು ಅಂತ ಕರೀತಾ ಇದ್ದಾರೆ ಪೇಜಾವರ ಶ್ರೀಗಳು. ಬಿಕೆ ಹರಿಪ್ರಸಾದ್ರನ್ನ ಭಯೋತ್ಪಾದಕರಿಗೆ ಪೇಜಾವರ ಶ್ರೀಗಳು ಹೋಲಿಸಿದ್ದಾರೆ. ಜನರಲ್ಲಿ ಭಯವನ್ನ ಉತ್ಪಾದಿಸೋ ಕೆಲಸವನ್ನ ಅವರು ಮಾಡಿದ್ದಾರೆ. ಹೀಗಾಗಿ ಭಯೋತ್ಪಾದಕರೇ ಅವರು ಅಂತ ಪೇಜಾವರ ಶ್ರೀಗಳು ಹೇಳ್ತಾ ಇರುವಂತಹ ವಿಚಾರ. ಈ ರೀತಿ ಹೇಳಿಕೆಯನ್ನ ಕೊಟ್ಟು ಏನ್ ಇಂಟೆನ್ಷನ್ ಏನು, ಇದ್ರದ್ದು ಅನಿವಾರ್ಯತೆ ಏನಿತ್ತು, ಅವಶ್ಯಕತೆ ಏನಿತ್ತು ಅನ್ನೋದು ಇವರ ಮಾತಿನ ಭಾಗ ಆಗ್ತಾ ಇದೆ. ಒಳಾರ್ಥ ಇಲಾಖೆ ಅವರು ಯಾಕೆ ನೇರವಾಗಿ ಹೋಗಿ ಇಲಾಖೆಗೆ ಆ ಮಾಹಿತಿಗಳನ್ನು ನೀಡ್ತಾ ಇಲ್ಲ? ಯಾರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ? ಅಂದ್ರೆ ಇಂತಹ ವಿಧ್ವಂಸ ಕೃತ್ಯಗಳನ್ನು ಮಾಡ್ಲಿಕ್ಕೆ ಯಾರು ಹೊರಟಿದ್ದಾರೆ, ನಮ್ಮ ಕೇಳಿದ್ರೆ ಹೇಳ್ತೇವೆ ಅಂತಂದ್ರೆ ಕೇಳಿದ್ರೆ ಮಾತ್ರ ಇಲ್ಲ ಅಂತ ಹೇಳಿದ್ರೆ ಅವರಿಂದ ಆ ವಿಧ್ವಂಸ ಕೃತ್ಯ ನಡೀಲಿ ಅಂತ ಅಂದಾಗಾಯ್ತು. ಹಾಗಾದ್ರೆ ಯಾರು ರಕ್ಷಣೆ ಮಾಡ್ತಾ ಇದ್ದಾರೆ? ಪ್ರಜೆಗಳ ರಕ್ಷಣೆ ಮಾಡ್ತಾ ಇದ್ದಾರೋ ಅಥವಾ ವಿಧ್ವಂಸ ಕೃತ್ಯವನ್ನು ನಡೆಸಲಿಕ್ಕೆ ಹೊರಟವರನ್ನು ರಕ್ಷಣೆ ಮಾಡ್ತಾ ಇದ್ದಾರೋ? ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವವರು ಯಾರೋ ಏನೋ ಅಂದ್ರು ಅಲ್ಲ, ಜವಾಬ್ದಾರಿ ಸ್ಥಾನದಲ್ಲಿರುವವರು ಇಂತಹ ಮಾತುಗಳನ್ನು ಆಡಬಾರದು ಅಂತ ಇದ್ದಾರೆ. ಅಂತಂದ್ರೆ ಇವಾಗ ಏನ್ ಮಾಡ್ತಾ ಇದ್ದಾರೆ? ಈಗ ಎಲ್ಲರಿಗೂ ಜಗತ್ತಿನಲ್ಲಿ ಭಯ ಹೊರಟ್ಬಿಡ್ತು. ಅಂದ್ರೆ ಇವಾಗ ಭಯೋತ್ಪಾದಕರು ಯಾರಾದ್ರೂ ನೀವೇ ಹೇಳಿ, ಈ ಭಯೋತ್ಪಾದಕರಾದದ್ದು ಯಾರು? ಇವರಲ್ಲಿ ಅಂತಹ ಮಾಹಿತಿಗಳು ಇತ್ತು ಅಂತ ಹೇಳಿದ್ರೆ ಜಗದ ಭಯವನ್ನು ನಿವಾರಣೆ ಮಾಡಲಿಕ್ಕೆ ಕೂಡಲೇ ಇಲಾಖೆಗೆ ಹೋಗಿ ಯಾರಾದ್ರೂ ಸರಿ, ಅವರಿಗೆ ವಿರುದ್ಧಲ್ಲ ಯಾರಾದ್ರೂ ಸರಿ ಮಾಡಬೇಕಾದ ಕೆಲಸ. ಅದು ಇಲ್ಲದೆ ಇಂಥ ಮಾತುಗಳನ್ನು ಅಂತ ಇದ್ದಾರೆ ಅಂತಂದ್ರೆ ಅವಾಗ ಸ್ವತಃ ಅವರು ಭಯೋತ್ಪಾದಕರ. ಯಾರು ಮಾಡ್ತಾ ಇದ್ದಾರೋ ಅಂತವರು ಭಯೋತ್ಪಾದಕರಾಗ್ತಾರೆ. ರಾಮ ಭಕ್ತರು ಮಾತ್ರ ಅಲ್ಲ, ಈಗ ರಾಮ ಭಕ್ತರನ್ನು ಹೆದರಿಸುವ ನೆವದಲ್ಲಿ ದೇಶವನ್ನು ಹೆದರಿಸ್ತಾ ಇದ್ದಾರೆ, ಪ್ರಪಂಚವನ್ನು ಹೆದರಿಸ್ತಾ ಇದ್ದಾರೆ. ಯಾಕೆ? ಏನೋ ನಿಂತ ಘಟನೆ ನಡೆದರೆ ಅದು ಕೇವಲ ರಾಮಭಕ್ತರ ಮೇಲೆ ಆಗೋದಿಲ್ಲ, ಅದರ ಪರಿಣಾಮ ಇಡೀ ದೇಶದ ಮೇಲೆ ಆಗತ್ತೆ. ಹಾಗಾದ್ರೆ ಇವರು ಸ್ವತಃ ತಾವು ಭಯೋತ್ಪಾದಕರಾಗ್ತಾ ಇದ್ದಾರೆ. ಹಾಗೆ ಮಾಡಬಾರ್ದು. ಯಾರು ಕೂಡ ಇದ್ರ ಮಾಹಿತಿ ಇದ್ದರೆ ಕೂಡಲೇ ಹೋಗಿ ಅದರ ಪರಿಹಾರಕ್ಕೆ ಏನು ಮಾಡಬೇಕು ಆ ಕೆಲಸಗಳನ್ನು ಮಾಡಬೇಕು. ಅವರು ಯಾಕೆ ನೇರವಾಗಿ ಹೋಗಿ ಇಲಾಖೆಗೆ ಆ ಮಾಹಿತಿಗಳನ್ನು ನೀಡ್ತಾ ಇಲ್ಲ? ಯಾರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ? ಅಂದ್ರೆ ಇಂತಹ ವಿಧ್ವಂಸ ಕೃತ್ಯಗಳನ್ನು ಮಾಡ್ಲಿಕ್ಕೆ ಯಾರು ಹೊರಟಿದ್ದಾರೆ, ನಮ್ಮ ಕೇಳಿದ್ರೆ ಹೇಳ್ತೇವೆ ಅಂತಂದ್ರೆ ಕೇಳಿದ್ರೆ ಮಾತ್ರ ಇಲ್ಲ ಅಂತ ಹೇಳಿದ್ರೆ ಅವರಿಂದ ಆ ವಿಧ್ವಂಸ ಕೃತ್ಯ ನಡೀಲಿ ಅಂತ ಅಂದಾಗಾಯ್ತು. ಹಾಗಾದ್ರೆ ಯಾರು ರಕ್ಷಣೆ ಮಾಡ್ತಾ ಇದ್ದಾರೆ? ಪ್ರಜೆಗಳ ರಕ್ಷಣೆ ಮಾಡ್ತಾ ಇದ್ದಾರೋ ಅಥವಾ ವಿಧ್ವಂಸ ಕೃತ್ಯವನ್ನು ನಡೆಸಲಿಕ್ಕೆ ಹೊರಟವರನ್ನು ರಕ್ಷಣೆ ಮಾಡ್ತಾ ಇದ್ದಾರೋ? ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವವರು ಯಾರೋ ಏನೋ ಅಂದ್ರು ಅಲ್ಲ, ಜವಾಬ್ದಾರಿ ಸ್ಥಾನದಲ್ಲಿರುವವರು ಇಂತಹ ಮಾತುಗಳನ್ನು ಆಡಬಾರದು ಅಂತ ಇದ್ದಾರೆ. ಅಂತಂದ್ರೆ ಇವಾಗ ಏನ್ ಮಾಡ್ತಾ ಇದ್ದಾರೆ? ಈಗ ಎಲ್ಲರಿಗೂ ಜಗತ್ತಿನಲ್ಲಿ ಭಯ ಹೊರಟ್ಬಿಡ್ತು. ಅಂದ್ರೆ ಇವಾಗ ಭಯೋತ್ಪಾದಕರು ಯಾರಾದ್ರೂ ನೀವೇ ಹೇಳಿ, ಈ ಭಯೋತ್ಪಾದಕರಾದದ್ದು ಯಾರು? ಇವರಲ್ಲಿ ಅಂತಹ ಮಾಹಿತಿಗಳು ಇತ್ತು ಅಂತ ಹೇಳಿದ್ರೆ ಜಗದ ಭಯವನ್ನು ನಿವಾರಣೆ ಮಾಡಲಿಕ್ಕೆ ಕೂಡಲೇ ಇಲಾಖೆಗೆ ಹೋಗಿ ಯಾರಾದ್ರೂ ಸರಿ, ಅವರಿಗೆ ವಿರುದ್ಧಲ್ಲ ಯಾರಾದ್ರೂ ಸರಿ. ಪೇಜಾವರ ಶ್ರೀಗಳು ಹೇಳ್ತಿರೋದು ಸ್ಪಷ್ಟ. ಗೋಧ್ರಾ ಹತ್ಯಾಕಾಂಡ ಮಾದರಿಯ ಸಂಚು ನಡೀತಾ ಇದ್ದಿದ್ರೆ ಅದನ್ನ ಮೊದಲು ಬಿಕೆ ಹರಿಪ್ರಸಾದ್ ಅವರು ಕೊಡ್ಬೇಕಾಗಿದ್ದು ಯಾರಿಗೆ? ಅವರದ್ದೇ ಸರ್ಕಾರದ ಗೃಹ ಇಲಾಖೆ ಕೊಡ್ಬೇಕಾಗಿತ್ತು. ಕೊಟ್ಟಿದ್ದಾರಾ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅಟ್ಲೀಸ್ಟ್ ಸ್ಟೇಷನ್ಗಾದ್ರೂ ಹೋಗ್ಬೋದಾಗಿತ್ತು. ಅದ್ಬಿಟ್ಟು ಭಯವನ್ನ ಉತ್ಪಾದನೆ ಮಾಡಿದ್ ಯಾಕೆ ಅನ್ನೋದು ಪ್ರಶ್ನೆ.